ಬನ್ನಿ ಫ್ರೆಂಡ್, ನಾನು ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನವಿಲು ಕೋಸು, ಒಂದು ಗೆಡ್ಡೆಕೋಸು, 4 ಮೂಲಂಗಿ, ಒಂದು ಬಟ್ಲು ಹೆಸರುಬೇಳೆ, ಒಂದು ಬಟ್ಲು ತೊಗರಿಬೇಳೆ ಜಾಸ್ತಿ ತೊಗೋಬೇಕು, ಹೆಸರುಬೇಳೆ ಕಮ್ಮಿ ತೊಗೋಬೇಕು, 4 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಗ್ಗರಣೆಗೆ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ನೈಸಿಗೆ ರುಬ್ಕೊಳ್ಳಿ. ಬೆಳ್ಳುಳ್ಳಿ, ನೀರುಳ್ಳಿ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಈಗ ಸಾಂಬಾರು ಪುಡಿ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಬಿಳೆ ರಸಂ ಪೌಡ್ರ್ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ರುಬ್ಕೊಂಡ್ಬಂದಿದ್ದೀನಿ. ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಪಾತ್ರೆ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 2 ಸ್ಪೂನು. ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾದ್ರೆ ಒಂದೇ ವಿಷಲು, ಒಂದು ವಿಷಲ್ ಆಗೋ ತನಕ ವಿಷಲ್ ಬರೋ ತನಕ ಬಿಟ್ಕೊಬೇಡಿ. ವಿಷಲ್ ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ಬೇಳೆ ಫುಲ್ ಮೆತ್ತ ಬೆಂದ್ಬಿಡುತ್ತೆ. 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ, 1/4 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಟಪಟ ಅನ್ನಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡ್ಬಂದಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್, ಕುಕ್ಕರಲ್ಲಿ ಮಾತ್ರ ಬೇಳೆ ಒಂದು ವಿಷಲ್ ಪೂರ್ತಿ ವಿಷಲ್ ಬರೋವರೆಗೂ ಬೇಯಿಸ್ಕೊಬೇಡಿ, ಯಾಕಂದರೆ ಫುಲ್ಲು ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಈಗ ನವಿಲು ಕೋಸು ಹಾಕ್ತಾಯಿದ್ದೀನಿ, ಗೆಡ್ಡೆಕೋಸು, ಮೂಲಂಗಿ ಹಾಕಿದ್ದೀನಿ. ಈಗ ಇದನ್ನು ತಿರುಗಿಸ್ಕೊಳ್ಳೋಣ. ಈ ಥರ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ ಇದನ್ನು. ಈಗ ನೋಡಿ, ಕುದೀತಾ ಇದೆ. ಇದೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೋಬೇಕಲ್ವ, ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ನೀರು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಮಾತ್ರ ನಾನು ಕೈಯಲ್ಲೇ ಹಾಕ್ತೀನಿ. ಈಗ ಸ್ವಲ್ಪ ಹಂಗೆ ಕುಡಿತಾ ಇದೆ. ಇವಾಗ ನಾನು ಇದೇ ಜಾರಿಗೆ ರುಬ್ಕೊಂಬಂದಿರೋ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ನೀರು ಸಾಂಬಾರು ಗಟ್ಟಿ ಇರಬೇಕು ಅಂದರೆ ಇನ್ನೂ ಬೇಳೆ ಹಾಕಿಲ್ಲ, ಗಟ್ಟಿ ಬರುತ್ತೆ. ಈಗ ನೀರು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕುದೀಲಿ. ಬೆಂದಾದ್ಮೇಲೆ ಈಗ ಬೇಳೆ ಬೇಯಿಸಿಟ್ಕೊಂಡಿದ್ರಲ್ಲ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದು ಒಂದು ಸ್ವಲ್ಪ ಹೊತ್ತು ಒಂದು ಕುದಿಸ್ಬಿಡ್ರಿ. ಕುದಿಸ್ಬಿಟ್ರೆ ತರಕಾರಿ ಸಾಂಬಾರು ನೋಡಿ. ಇವಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತುಪ್ಪ, ಅನ್ನ ಜೊತೆಗೆ ತರಕಾರಿ ಸಾಂಬಾರು ರೈಸ್ ಹಾಕ್ಕೊಂಡಿದ್ದೀನಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಏನಾರ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ.